ಸ್ವಲ್ಪ ಯಾಕೋ ಕಡಿಮೆ ಮಾಡ್ರಿ. ಇಲ್ಲಿಯವರೆಗೆ ಅದ್ಭುತವಾಗಿರ್ತಕ್ಕಂಥ ಗಾಯನ ಮತ್ತು ಹಾಸ್ಯ ಪ್ರಸಂಗಗಳನ್ನ ತಾವೆಲ್ಲರೂ ಕೇಳಿದ್ರಿ. ಈಗ ತಮ್ಮ ಮುಂದೆ ನಾವೊಂದಿಷ್ಟು ಪ್ರಾಣಿ ಪಕ್ಷಿ ವಾಹನಗಳ ಧ್ವನಿ ಅನುಕರಣೆಯನ್ನ ತಮ್ಮ ಮುಂದೆ ತರ್ತಾ ಇದ್ದೇನೆ. ಇವರೆಲ್ಲರೂ ಏನು ಮಾಡಿದ್ರಪ್ಪ ಇಲ್ಲಿವರೆಗೆ ಅಂದ್ರ ಏನ್ ಮಾಡಿದ್ರು ಎಲ್ಲರೂ? ಯಾರ ಬಗ್ಗೆ ಕಾರ್ಯಕ್ರಮ ಕೊಟ್ರು? ಮನುಷ್ಯರ ಬಗ್ಗೆ. ಯಾರ ಬಗ್ಗೆ ಕೊಟ್ರಿ? ಇವರೆಲ್ಲರೂ ಮನುಷ್ಯರ ಬಗ್ಗೆ ಕಾರ್ಯಕ್ರಮ ಮಾಡಿದ್ರು. ನಾ ಏನೇನ್ ತಗೊಂಡ್ಬರ್ತೇನಂದ್ರ ಪ್ರಾಣಿಗಳು ಹೆಂಗ ಜೀವನವನ್ನು ಮಾಡ್ತಾವ, ಮನುಷ್ಯರೊಂದಿಗೆ ಯಾವ ರೀತಿ ಬದುಕುತ್ತಾವ, ಅವುಗಳ ಕುರಿತು ಒಂದು ಹಾಸ್ಯ ಪ್ರಸಂಗ ತಮ್ಮ ಮುಂದೆ ತರ್ತಾ ಇದ್ದೇನೆ. ನೋಡ್ರಿ, ಜೀವನದೊಳಗ ನೋಡ್ರಿ ಜೀವನದೊಳಗ ಹೈಟ್ ಇದ್ರು ಪ್ರಾಬ್ಲಮ್, ಗೇಟ್ ಇದ್ರು ಪ್ರಾಬ್ಲಮ್. ಜೀವನದಲ್ಲಿ ಹೈಟ್ ಇದ್ರು ಪ್ರಾಬ್ಲಮ್, ಗೇಟ್ ಇದ್ರು ಪ್ರಾಬ್ಲಮ್. ನೋಡ್ರಿ, ನಿಮಗ ಹೈಟ್ ಇದ್ದವ್ರಿಗೆ ಲಾಭ ಆಗ್ಯದು ಅಥವಾ ನಷ್ಟ ಆಗ್ಯದು ನನಗೆ ಗೊತ್ತಿಲ್ಲ. ಆದ್ರೆ ನಮಗೆ ಗೆಟ್ ಇರೋದ್ರಿಂದ ಒಂದು ಲಾಭ ಆಗೈತಿ. ಅದು ಏನು ಲಾಭ ಆಗ್ಯದಪ್ಪ ಅಂದ್ರೆ ನಮ್ದು ಎಲ್ಲೋ ಹೋದ್ರೂ ಖರ್ಚು ಕಡಿಮೆ ಇರ್ತದ. ಎಲ್ಲಿ ಹೋದ್ರೂ ಖರ್ಚು ಕಡಿಮೆ ಇರ್ತದ ನಮ್ದು. ಅದು ಹೆಂಗಂದ್ರ ನೀವು ಬಟ್ಟೆ ಹೊಲಿಸ್ಬೇಕಾರೆ ಏನ್ ಮಾಡ್ತೀರಿ? 2 ಮೀಟರ್ ಪ್ಯಾಂಟ್ ಪೀಸ್ ಸೆಟ್ ಪೀಸ್ ತಗೋತೀರಿ. ನಾವೇನ್ ಹಂಗಿಲ್ಲ, 1.5 ಮೀಟರ್ದೊಳಗ ಪ್ಯಾಂಟ್ ಹಂಗಿ ರೆಡಿ ಮಾಡಿಸ್ಬಿಡ್ತೀವಿ ನಾವು. ಇನ್ನೊಂದು ಏನಪ್ಪ, ನಮಗ ಕುಳ್ಳರಿಗೆ ಲಾಭ ಅಂದ್ರೆ ಬಸ್ನೊಳಗೆ ಹೋಗ್ಬೇಕಾದ್ರೆ ನಮ್ಗೆ ಯಾರು ಟಿಕೆಟ್ ತಗೋಂತ ಕೇಳಂಗಿಲ್ಲ. ಯಾವ್ದೋ ಕಾನ್ವೆಂಟ್ ಹುಡುಗರ್ಬೇಕಾದ್ರೆ ತಿಳ್ಕೊಂಡು ಕಂಡಕ್ಟರ್ ಮುಂದಕ್ಕೆ ಹೋಗ್ಬಿಡ್ತಾರ, ನಾವು ಟಿಕೆಟ್ ಎಲ್ಲ ಮನೆಗೆ ಬಂದ್ಬಿಡ್ತೀವಿ. ಹಿಂಗ ಒಂದು ಘಟನೆ ಆಯ್ತು. ಮನೆಯೊಳಗ ಪರ್ಸ್ ಬಿಟ್ಟು ಬಂದ್ಬಿಟ್ಟಿದ್ದೆ. ನಾನು ಪರ್ಸ್ ಬಿಟ್ಟು ಬಂದ್ಬಿಟ್ಟಿದ್ದೆ, ಬಸ್ನಾಗ ಕೂತು ಬಿಟ್ಟಿದ್ದೆ. ನಾನು ಊರಿಗೆ ಹೋಗ್ಬೇಕಾಗಿತ್ತು. ಕಂಡಕ್ಟರ್ ಬಂದು ಆ ಕಡೆಯಿಂದ, ಇನ್ನು ಕಂಡಕ್ಟರ್ ದುಡ್ಡು ಕೇಳಿ ಬಸ್ ನಿಲ್ಲಿಸ್ತಾರ ಅಂತ ಹೇಳಿ ಬಾಜುಬರು ಅಕ್ಕೋರ್ ಕುಂತಿದ್ರು, ತಾಯಂದಿರು. ಅವ್ರನ್ನ ಕೇಳಿದನ, ಅಕ್ಕೋರ ನೀವು ನಮಗ್ ತಾಯಿ ಇದ್ದಂಗ ಹೆಂಗಾರ ಮಾಡಿ ಕಂಡಕ್ಟರ್ ಅವರಿಂದ ಬಚಾವ್ ಮಾಡ್ರಿ ಅಂದಿನ. ಅವ್ರಂದ್ರು, ಯಪ್ಪ ನನ್ನ ಮಗ ಇದ್ದಂಗ ಅಂತ ಬಾಜು ಕರ್ಕೊಂಡ್ ಕೂತ್ ಬಿಟ್ರು. ಕಂಡಕ್ಟರ್ ಹತ್ರ ಬರ್ತಿದ್ದಂಗ ನಾ ಒಂದು ಉಪಾಯ ಮಾಡಿದೆ. ಏನು ಉಪಾಯ ಮಾಡಿದೆ ಅಂದ್ರೆ, ವಿಶೇಷವಾಗಿ ಹೆಣ್ಮಕ್ಳು ಖುಷಿ ಪಡಿಸೋದಕ್ಕಾಗಿ, ಖುಷಿ ಅನ್ಸಿದ್ರೆ, ಕರೆಕ್ಟ್ ಅನ್ಸಿದ್ರೆ ಜೋರಾದ ಚಪ್ಪಾಳೆ ಕಟ್ಟುವುದರ ಮೂಲಕ ನಮಗೆ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ವಿನಂತಿಸ್ಕೋತಾ, ಇನ್ನೊಂದು ಏನಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಏನ್ ಹೋಗ್ತದ? ಹುಂಜಕ್ ಹೋಗ್ತದ. ಹುಂಜ ಯಾರು ಗೊತ್ತಾಯ್ತು? ಹುಂಜ ಬೇರೆ ಯಾರು ಅಲ್ಲ, ಕೋಳಿ ಗಂಡ. ಇವು ಹೆಂಗ್ ಧ್ವನಿ ಮಾಡ್ತಾವ? ಕೋಳಿ ಕೂಡ ಜೀವನವನ್ನ ಸಾಗಿಸ್ತಿರ್ತಾವ. ಆ ಕೋಳಿಗಳ ಧ್ವನಿ, ಹುಂಜಿನ ಧ್ವನಿ ಯಾವ ರೀತಿ ಇರ್ತದೆ ತಮ್ಮ ಮುಂದೆ. ಹುಂಜಕ್ ಹೋಗ್ಬೇಕಾದ್ರೆ ಇವರ ಮಿಸಸ್ ಕೋಳಿ ಶುರು ಮಾಡಿತು. ಇನ್ನು ಕೋಳಿ ಹೇಳ್ಬೇಕಾದ್ರೆ ಇವರ ಪುತ್ರ ಪುತ್ರಿಯರು ಶುರು ಮಾಡ್ತಾವ. ಕೋಳಿ ಮರಿ ಧ್ವನಿ ಮಾಡಬೇಕಾದ್ರೆ ಇನ್ನೊಂದು ವಿಶೇಷವಾಗಿ ಅಗ್ನಿಶಾಮಕ ವಾಹನದ ಧ್ವನಿ ಯಾವ ರೀತಿ ಇರ್ತದೆ, ನಮ್ಮ ರಕ್ಷಣೆಗಾಗಿ ಅವರು ತಮ್ಮ ವಾಹನವನ್ನು ತಗೊಂಡ್ ಬರ್ತಾರ. ಆ ವಾಹನದ ಒಂದು ಸೈರನ್ ಶಬ್ದ ಯಾವ ರೀತಿ ಇರ್ತದೆ ತಮ್ಮ ಮುಂದೆ. ಇನ್ನು ಮತ್ತೊಂದು ವಾಹನ ಯಾವುದಂದ್ರೆ 108 ಆಂಬುಲೆನ್ಸ್ ವಾಹನದ ಒಂದು ಸೈರನ್ ಶಬ್ದ ಯಾವ ರೀತಿ ಇರ್ತದೆ. ಮತ್ತೊಂದು ಮಿಮಿಕ್ರಿಗಳನ್ನ, ಈಗ ಜಾನಪದ ಗೀತೆಗಳು, ನೃತ್ಯ, ಮಹನ್ಯ ಅವರ ಗೀತೆಗಳ ನಂತರ ಮತ್ತೆ ಮುಂದುವರಿಸ್ತೇನೆ ಅಂತ ಹೇಳ್ತಾ, ಈಗ ತಮ್ಮ ಮುಂದೆ 108 ಆಂಬುಲೆನ್ಸ್ ವಾಹನದ ಒಂದು ಸೈರನ್ ಶಬ್ದ. ಮತ್ತೊಂದು ವಾಹನ ಯಾವುದಂದ್ರೆ ಪೊಲೀಸ್ ವಾಹನ.
ಬೆಂಕಿ ಆರ್ಸಕ್ ಬಂದಿತ್ತು, ಒಂದು ಪೇಷಂಟ್ ಒಯ್ಯಾಕ್ ಬಂದಿತ್ತು, ಇನ್ನೊಂದು ಪೇಷಂಟ್ ಹೋದ ನಂತರ ಬೆಂಕಿ ಹಚ್ಚಿದವ್ರು ಯಾರು? ಯಾರೋ ಬೆಂಕಿ ಹಚ್ಕೊಂಡು ಹೋಗಿದ್ರು, ಅವರನ್ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಆ ಪೊಲೀಸ್ ವಾಹನದ ಒಂದು ಸೈರನ್ ಶಬ್ದ ಖುಷಿ ಅನಿಸಿದ್ರೆ ಜೋರಾದ ಚಪ್ಪಾಳೆಗಳು. ಎಲ್ರಿಗೂ ಧನ್ಯವಾದಗಳು. ಹಲೋ, ಒಂದು ಜೋರಾದ